ಮತ್ತೊಂದು ಕಡೆ ರಾಜತಾಂತ್ರಿಕ ಸಮರ ಆಯಿತು. ಇನ್ ಕೇಸ್ ಏನಾದರೂ ನೇರವಾದ ಸಮರ ಪ್ರಾರಂಭ ಆಯಿತು ಅಂತಂದ್ರೆ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳು ಯಾವುದು, ಪಾಕಿಸ್ತಾನಕ್ಕೂ ಬೆಂಬಲ ನೀಡುವ ದೇಶಗಳು ಯಾವುದಾದ್ರೂ ಇದೆಯಾ? ಈ ಕುತೂಹಲ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯುದ್ಧ ಪ್ರಾರಂಭವಾದ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳು ಯಾವುದು ಅನ್ನೋದರ ಪಟ್ಟಿ ಮಾಡ್ತಾ ಹೋದ್ರೆ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಇನ್ಫ್ಯಾಕ್ಟ್ ಅಮೆರಿಕಾದ ಡಿಪ್ಲೊಮಸಿ ಟ್ಯಾಕ್ಟಿಕ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಜೆಡಿ ವ್ಯಾನ್ಸ್ ಭಾರತದಲ್ಲಿದ್ದ ಸಂದರ್ಭದಲ್ಲೇನೆ ದಾಳಿ ಆಯಿತು. ಇಲ್ಲಿ ಅದನ್ನ ಖಂಡಿಸಿ ಹೋದ ವ್ಯಾನ್ಸ್ ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ, ಸಂದರ್ಶನದ ಸಂದರ್ಭದಲ್ಲಿ ಭಾರತ ಶಾಂತಿ ಕಾಪಾಡಬೇಕು ಅನ್ನೋ ರೀತಿಯ ಬೋಧನೆ ಮಾಡಿತು. ಆದರೆ ಪಾಕಿಸ್ತಾನದ ಪರವಾಗಿ ನಿಲ್ಲುತ್ತಾ ಅಮೆರಿಕ ಅಂದರೆ ಖಡಾಖಂಡಿತವಾಗಿಯೂ ಇಲ್ಲ. ಭಾರತ ಹಾಗೆ ಅಮೆರಿಕಾದ ಬಾಂಧವ್ಯ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗ್ತಲೇ ಸಾಗ್ತಾ ಇದೆ. ಇದರ ಜೊತೆಗೆ ಅಮೆರಿಕಾಗೆ ಭಾರತ ಕೂಡ ಅನಿವಾರ್ಯ. ಭಾರತ ಯಾಕೆ ಅನಿವಾರ್ಯ ಅಂದರೆ ಚೀನಾ ಹಾಗೆ ಅಮೆರಿಕದ ನಡುವಿನ ಬಾಂಧವ್ಯ ಹೇಗಿದೆ ಗೊತ್ತಿರೋ ವಿಚಾರವೇ. ಚೀನಾವನ್ನು ಎದುರಿಸಬೇಕು ಅಂದರೆ ಅಮೆರಿಕಾಗೆ ಭಾರತದ ಸಾಂಗತ್ಯ ಅತ್ಯವಶ್ಯಕ. ಹೀಗಾಗಿ ಯುದ್ಧ ಅನ್ನೋದು ನಡೆದ್ರೆ ಅಮೆರಿಕ ನೋ ಡೌಟ್ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳ ಪೈಕಿ ಬಹುಶಃ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಇದ್ರ ಜೊತೆಗೆ ರಾಜತಾಂತ್ರಿಕ ಬಾಂಧವ್ಯ ಕೂಡ ನಾನಾಗಲೇ ಹೇಳಿದಾಗೆ ಭಾರತ ಹಾಗೆ ಅಮೆರಿಕದ ನಡುವೆ ಬಹಳ ಉತ್ತಮವಾಗಿದೆ. ಅಮೆರಿಕದ ಜೊತೆಯಲ್ಲಿ ಮತ್ಯಾವ ರಾಷ್ಟ್ರ ಭಾರತದ ಪರವಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಗಮನ ವಹಿಸಿದಾಗ ರಷ್ಯಾ ಹಾಗೆ ಭಾರತ ಉಭಯ ರಾಷ್ಟ್ರಗಳ ಬಾಂಧವ್ಯ ಕೂಡ ಅತ್ಯಂತ ಉತ್ತಮ ಸ್ಥಾನದಲ್ಲಿದೆ. ಇನ್ಫ್ಯಾಕ್ಟ್ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭವಾದ ಸಂದರ್ಭದಲ್ಲಿ ರಷ್ಯಾ ಮೇಲೆ ಅನೇಕ ನಿಬಂಧನೆಗಳನ್ನು ವಿಧಿಸಿತು ಪ್ರಪಂಚದ ಅನೇಕ ರಾಷ್ಟ್ರಗಳು. ವ್ಯಾವಹಾರಿಕ ಸಂಬಂಧಗಳಿಗೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನ ಕೆಲ ರಾಷ್ಟ್ರಗಳು ಮಾಡ್ತು. ಆದರೆ ತೈಲೋತ್ಪನ್ನಗಳ ಖರೀದಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳೋ ಮೂಲಕ ಭಾರತ ರಷ್ಯಾ ಪರವಾಗಿ ನಿಲ್ತು. ಈ ಕಾರಣಕ್ಕೂ ಕೂಡ ರಷ್ಯಾ ಯುದ್ಧ ಅನ್ನೋದು ನಡೆದ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳ ಪೈಕಿ ತಾನು ಕೂಡ ಗುರುತಿಸಿಕೊಳ್ಳುತ್ತೆ. ಇದರ ಜೊತೆಗೆ ಇಟಲಿ ಮತ್ತು ಫ್ರಾನ್ಸ್, ಇದರ ಜೊತೆಗೆ ರಷ್ಯಾದಿಂದ ಯುದ್ಧೋಪಕರಣಗಳು ಕೂಡ ಭಾರತಕ್ಕೆ ಯಥೇಚ್ಛವಾಗಿ ಬರೋ ಸಂಭವ ಕೂಡ ಇದೆ, ನಿರೀಕ್ಷೆ ಕೂಡ ಇದೆ. ಈಗ ಆಲ್ರೆಡಿ ಆ ಸಪ್ಲೈಸ್ ಇದ್ದೇ ಇದೆ. ಹಾಗೆ ಇದರ ಜೊತೆಯಲ್ಲಿ ಇಟಲಿ ಮತ್ತು ಫ್ರಾನ್ಸ್ ರಾಷ್ಟ್ರಗಳು, ಇಟಲಿ ಮತ್ತು ಫ್ರಾನ್ಸ್ ಕೂಡ ಭಾರತದ ಪರವಾಗಿ ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯುದ್ಧೋಪಕರಣಗಳು ಈ ದೇಶಗಳಿಂದ ಕೂಡ ಭಾರತಕ್ಕೆ ನಿರಂತರವಾಗಿ ಸಪ್ಲೈ ಆಗುತ್ತೆ. ಇದರ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಕೂಡ ಈ ಎರಡೂ ದೇಶಗಳ ಜೊತೆಯಲ್ಲಿ ಭಾರತದ್ದು ಉತ್ತಮವಾಗೇ ಇದೆ. ಇದರ ಜೊತೆಗೆ ಇಸ್ರೇಲ್ ಹಮಾಸ್ ಬಂಡುಕೋರರ ದಾಳಿಯನ್ನ ಭಾರತ ಕಟು ಶಬ್ದಗಳಿಂದ ಟೀಕಿಸಿತು. ಜೊತೆಗೆ ತಟಸ್ಥವಾಗಿ ನಿಲ್ಲುವ, ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ತಟಸ್ಥವಾಗಿ ನಿಲ್ಲುವ ನಿರ್ಧಾರವನ್ನ ಭಾರತ ಕೈಗೊಳ್ಳೋ ಮೂಲಕ ಇಸ್ರೇಲ್ಗೆ ಪರೋಕ್ಷ ಬೆಂಬಲ ಕೂಡ ಸಿಕ್ತು. ಈ ಕಾರಣಕ್ಕೂ ಕೂಡ ಇಸ್ರೇಲ್ ಭಾರತದ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಎರಡೂ ರಾಷ್ಟ್ರಗಳ ನಡುವೆ ಅನೇಕ ಟೆಕ್ನಾಲಜಿಕಲ್ ತಂತ್ರಜ್ಞಾನಗಳ ವಿನಿಮಯ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಸೌದಿ ಅರೇಬಿಯಾ ಪಹಲ್ಗಾಮ್ನಲ್ಲಿ ದಾಳಿಯಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಟ್ರಿಪ್ನಲ್ಲಿದ್ದರು, ಅದನ್ನು ಮೊಟಕುಗೊಳಿಸಿ ವಾಪಸ್ ಬಂದರು. ಆದರೆ ಪಾಕಿಸ್ತಾನ ಪ್ರಾಯೋಜಿತ ಈ ಉಗ್ರಗಾಮಿ ಕೃತ್ಯವನ್ನ ಸೌದಿ ಅರೇಬಿಯಾ ಆ ದಿನವೇ ಕಟುವಾಗಿ ಖಂಡಿಸಿತು. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದ ಭಾರತವನ್ನ ಸೌದಿ ಅರೇಬಿಯಾ ಬೆಂಬಲಿಸುತ್ತಲೇ ಬಂದಿದೆ. ಅಷ್ಟೇ ವಿರುದ್ಧ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಪ್ರತಿ ನಡೆಯನ್ನ ಕೂಡ ಸೌದಿ ಅರೇಬಿಯಾ ಖಂಡಿಸ್ತಾ ಬಂದಿದೆ. ಜೊತೆಗೆ ಅನೇಕ ವ್ಯಾಪಾರ ವಹಿವಾಟಿನ ಸಂಬಂಧ ಕೂಡ ಭಾರತ ಹಾಗೆ ಸೌದಿ ಅರೇಬಿಯಾದ ನಡುವಿದೆ. ಯುದ್ಧದ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಕೂಡ ಭಾರತದ ಪರವಾಗಿ ನಿಲ್ಲುತ್ತೆ. ಹಾಗಾದ್ರೆ ಪಾಕಿಸ್ತಾನದ ಪರವಾಗಿ ಯಾರು ನಿಲ್ತಾರೆ? ನೋ ಡೌಟ್ ಚೀನಾ. ಒಂದು ರೀತಿಯಲ್ಲಿ ಭಿಕಾರಿ ಅನ್ನಿಸ್ಕೊಂಡಿರುವ ಪಾಕಿಸ್ತಾನವನ್ನ ಪೋಷಿಸ್ತಾ ಇರೋದೇನೆ ಚೀನಾ. ಹಣ ಕೊಟ್ಟು ಪಾಕಿಸ್ತಾನವನ್ನ ತನ್ನ ಕೈಗೊಂಬೆ ಮಾಡಿಕೊಂಡಿರೋದೇ ಚೀನಾ. ಆದರೆ ಜಾಗತಿಕ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುವ ಆತಂಕದಿಂದ ಡೈರೆಕ್ಟ್ ಬೆಂಬಲ ಪಾಕಿಸ್ತಾನಕ್ಕೆ ಯುದ್ಧದ ಸಂದರ್ಭದಲ್ಲಿ ಚೀನಾ ನೀಡೋದು ಸ್ವಲ್ಪ ಡೌಟ್ಫುಲ್. ಆದರೆ ಪಾಕಿಸ್ತಾನಕ್ಕೆ ಬೇಕಾದ ಯುದ್ಧೋಪಕರಣಗಳನ್ನು ಹಾಗೆ ಬೆಂಬಲವನ್ನು ಚೀನಾ ನೀಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೆಲವೇ ನಿಮಿಷಗಳ ಹಿಂದೆ ಜಯಪ್ರಕಾಶ್ ಶೆಟ್ಟರು ವಿವರಿಸುವಾಗ ಭಾರತ ಅತಿ ದೊಡ್ಡ ಮಾರ್ಕೆಟ್ ಚೀನೋತ್ಪನ್ನಗಳಿಗೆ, ಚೀನಾದಲ್ಲಿ ಉತ್ಪನ್ನ ಆಗೋ ಅನೇಕ ವಸ್ತುಗಳಿಗೆ. ಹೀಗಾಗಿ ಇಂಥ ಒಂದು ದೊಡ್ಡ ಮಾರುಕಟ್ಟೆಯನ್ನು ಕಳ್ಕೊಳ್ಳೋ ನಿರ್ಧಾರಕ್ಕೆ ಚೀನಾ ಬರುತ್ತಾ? ಆಲೋಚನೆ ಅಂತೂ ಮಾಡುತ್ತೆ. ನೇರವಾಗಿ ಪಾಕಿಸ್ತಾನದ ಪರವಾಗಿ ನಿಂತುಬಿಟ್ರೆ
ಭಾರತದ ಜೊತೆಗಿರುವ ಈ ವಾಣಿಜ್ಯ ವಹಿವಾಟಿಗೆ ಕೊಕ್ ಬೀಳೋ ಸಾಧ್ಯತೆ ಇದೆ. ಹೀಗಾಗಿ ಚೀನಾ ಅಲ್ಲೂ ಕೂಡ ಅಳೆದು ತೂಗಿ ಪಾಕಿಸ್ತಾನದ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ. ಇದರ ಜೊತೆಗಿರುವ ಆತಂಕ ಅಂದರೆ ನೇರವಾಗಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧಕ್ಕೆ ಇಳಿದುಬಿಟ್ರೆ ಚೀನಾ ಅಮೇರಿಕ ಕೆರಳಿ ಕೆಂಡವಾಗುವ ಸಾಧ್ಯತೆ ಇದೆ. ಜೊತೆಗೆ ಮಹಾಯುದ್ಧದ ಆತಂಕ ಕೂಡ ಚೀನಾಗೆ ಇದ್ದೇ ಇದೆ. ಹೀಗಾಗಿ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡಬಹುದು. ತುರ್ಕಿಯಾ ದೇಶ ಕೂಡ ಒಂದಷ್ಟು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸಪ್ಲೈ ಮಾಡ್ತಿರೋದ್ರಿಂದ ಆ ದೇಶ ಕೂಡ ಪಾಕಿಸ್ತಾನದ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ. ಇದರ ಜೊತೆಗೆ ಅಜರ್ಬೈಜಾನ್, ಅರ್ಮೇನಿಯಾ ಹಾಗೆ ಅಜರ್ಬೈಜಾನ್ ಯುದ್ಧ ನಡೀತಾ ಇತ್ತು. ಆಗ ನೇರವಾಗಿ ಸೈನ್ಯದ ನೆರವನ್ನ ನೀಡಿತು ಪಾಕಿಸ್ತಾನ. ಋಣ ಸಂದಾಯ ಅನ್ನೋ ನಿಟ್ಟಿನಲ್ಲಿ ಈ ದೇಶ ಕೂಡ ಪಾಕಿಸ್ತಾನದ ಪರವಾಗಿ ನಿಲ್ಲೋ ಸಾಧ್ಯತೆ ಇದೆ. ಇದು ಭಾರತ ಹಾಗೆ ಪಾಕಿಸ್ತಾನಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಲ್ಲಬಹುದು ಅನ್ನೋದರ ಒಂದಷ್ಟು ಸಂಕ್ಷಿಪ್ತ ವರದಿ. ಮತ್ತೊಂದು ಕಡೆ ರಾಜತಾಂತ್ರಿಕ ಸಮರ ಆಯಿತು, ಇನ್ ಕೇಸ್ ಏನಾದರೂ ನೇರವಾದ ಸಮರ ಪ್ರಾರಂಭ ಆಯಿತು ಅಂತಂದ್ರೆ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳು ಯಾವುದು, ಪಾಕಿಸ್ತಾನಕ್ಕೂ ಬೆಂಬಲ ನೀಡುವ ದೇಶಗಳು ಯಾವುದಾದ್ರೂ ಇದೆಯಾ? ಈ ಕುತೂಹಲ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯುದ್ಧ ಪ್ರಾರಂಭವಾದ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳು ಯಾವುದು ಅನ್ನೋದರ ಪಟ್ಟಿ ಮಾಡ್ತಾ ಹೋದ್ರೆ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಇನ್ಫ್ಯಾಕ್ಟ್ ಅಮೆರಿಕಾದ ಡಿಪ್ಲೊಮಸಿ ಟ್ಯಾಕ್ಟಿಕ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಜೆಡಿ ವ್ಯಾನ್ಸ್ ಭಾರತದಲ್ಲಿದ್ದ ಸಂದರ್ಭದಲ್ಲೇನೆ ದಾಳಿ ಆಯಿತು. ಇಲ್ಲಿ ಅದನ್ನ ಖಂಡಿಸಿ ಹೋದ ವ್ಯಾನ್ಸ್ ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ, ಸಂದರ್ಶನದ ಸಂದರ್ಭದಲ್ಲಿ ಭಾರತ ಶಾಂತಿ ಕಾಪಾಡಬೇಕು ಅನ್ನೋ ರೀತಿಯ ಬೋಧನೆ ಮಾಡಿತು. ಆದರೆ ಪಾಕಿಸ್ತಾನದ ಪರವಾಗಿ ನಿಲ್ಲುತ್ತಾ ಅಮೆರಿಕ ಅಂದರೆ ಖಡಾಖಂಡಿತವಾಗಿಯೂ ಇಲ್ಲ. ಭಾರತ ಹಾಗೆ ಅಮೆರಿಕಾದ ಬಾಂಧವ್ಯ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗ್ತಲೇ ಸಾಗ್ತಾ ಇದೆ. ಇದರ ಜೊತೆಗೆ ಅಮೆರಿಕಾಗೆ ಭಾರತ ಕೂಡ ಅನಿವಾರ್ಯ. ಭಾರತ ಯಾಕೆ ಅನಿವಾರ್ಯ ಅಂದರೆ ಚೀನಾ ಹಾಗೆ ಅಮೆರಿಕದ ನಡುವಿನ ಬಾಂಧವ್ಯ ಹೇಗಿದೆ ಗೊತ್ತಿರೋ ವಿಚಾರವೇ. ಚೀನಾವನ್ನು ಎದುರಿಸಬೇಕು ಅಂದರೆ ಅಮೆರಿಕಾಗೆ ಭಾರತದ ಸಾಂಗತ್ಯ ಅತ್ಯವಶ್ಯಕ. ಹೀಗಾಗಿ ಯುದ್ಧ ಅನ್ನೋದು ನಡೆದ್ರೆ ಅಮೆರಿಕ ನೋ ಡೌಟ್ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರಗಳ ಪೈಕಿ ಬಹುಶಃ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಇದ್ರ ಜೊತೆಗೆ ರಾಜತಾಂತ್ರಿಕ ಬಾಂಧವ್ಯ ಕೂಡ ನಾನಾಗಲೇ ಹೇಳಿದಾಗೆ ಭಾರತ ಹಾಗೆ ಅಮೆರಿಕದ ನಡುವೆ ಬಹಳ ಉತ್ತಮವಾಗಿದೆ. ಅಮೆರಿಕದ ಜೊತೆಯಲ್ಲಿ ಮತ್ಯಾವ ರಾಷ್ಟ್ರ ಭಾರತದ ಪರವಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಗಮನ ವಹಿಸಿದಾಗ ರಷ್ಯಾ ಹಾಗೆ ಭಾರತ ಉಭಯ ರಾಷ್ಟ್ರಗಳ ಬಾಂಧವ್ಯ ಕೂಡ ಅತ್ಯಂತ ಉತ್ತಮ ಸ್ಥಾನದಲ್ಲಿದೆ. ಇನ್ಫ್ಯಾಕ್ಟ್ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭವಾದ ಸಂದರ್ಭದಲ್ಲಿ ರಷ್ಯಾ ಮೇಲೆ ಅನೇಕ ನಿಬಂಧನೆಗಳನ್ನು ವಿಧಿಸಿತು ಪ್ರಪಂಚದ ಅನೇಕ ರಾಷ್ಟ್ರಗಳು. ವ್ಯಾವಹಾರಿಕ ಸಂಬಂಧಗಳಿಗೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನ ಕೆಲ ರಾಷ್ಟ್ರಗಳು ಮಾಡ್ತು. ಆದರೆ ತೈಲೋತ್ಪನ್ನಗಳ ಖರೀದಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳೋ ಮೂಲಕ ಭಾರತ ರಷ್ಯಾ ಪರವಾಗಿ ನಿಲ್ತು. ಈ ಕಾರಣಕ್ಕೂ ಕೂಡ ರಷ್ಯಾ ಯುದ್ಧ ಅನ್ನೋದು ನಡೆದ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವ ರಾಷ್ಟ್ರ